ನಮಸ್ಕಾರ. ಕಳೆದ ಎಪಿಸೋಡಲ್ಲಿ ನಾವು ಪ್ಯಾನಿಕ್ ಅಟ್ಯಾಕ್ ಅಂತಂದರೆ ಒಂಥರ ಎಕ್ಸಾಗರೇಟೆಡ್ ರೆಸ್ಪಾನ್ಸ್ ಅಂತ ಹೇಳಿ ಇವತ್ತು ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋಣಂತ. ಪ್ಯಾನಿಕ್ ಅಟ್ಯಾಕಲ್ಲಿ ಏನಾಗ್ತೈತಿ, ನಿಜವಾದ ಭಯ ಅಥವಾ ಅಪಾಯ ಇಲ್ಲದೇ ಇದ್ರೂ ಸಹ ನಮ್ಮ ಮನಸ್ಸು ಅದು ಅಪಾಯಕಾರಿ ಸಿಚುವೇಶನ್ ಅಂತ ಹೇಳಿನೇ ಗ್ರಹಿಸ್ತೈತಿ. ಅದಾದಮೇಲೆ ಅಲ್ಲಿ ಒಂಥರ ಉತ್ಪ್ರೇಕ್ಷಿತ ಭಾರಿ ಎಕ್ಸಾಗರೇಟೆಡ್ ರೆಸ್ಪಾನ್ಸ್ ಶುರು ಆಗಿಬಿಡ್ತೈತಿ. ಒಂದು ಉದಾಹರಣೆ ಹೇಳ್ಬೇಕಂತಂದ್ರೆ, ಇವು ದೊಡ್ಡ ದೊಡ್ಡ ಮಾಲ್ಗಳಲ್ಲಿ, ಕಟ್ಟಡಗಳಲ್ಲಿ ಸ್ಮೋಕ್ ಸೆನ್ಸರ್ಸ್ ಹಾಕಿರ್ತಾರೆ. ಆ ಸ್ಮೋಕ್ ಸೆನ್ಸರ್ಸ್ ಆ ಫೈರ್ ಎಕ್ಸ್ಟಿಂಗ್ವಿಷಿಂಗ್ ಸಿಸ್ಟಮ್ ಕನೆಕ್ಟೆಡ್ ಇರ್ತೈತಿ. ಆ ಸ್ಮೋಕ್ ಸೆನ್ಸರ್ ಏನು ಮಾಡ್ತಾವೆ, ಅಲ್ಲಿ ಎಲ್ಲರ ಹೊಗೆ ಇತ್ತು ಅಂತಂದ್ರೆ ಅದನ್ನು ಸೆನ್ಸ್ ಮಾಡಿ ಆ ಸಿಸ್ಟಮ್ಗೆ ಸಿಗ್ನಲ್ನ ಕೊಡ್ತದೆ. ಕೊಟ್ಟಾಗ ಮುಂದಿನ ಏನು ಫಾರ್ಮಾಲಿಟಿ ಐತಿ ಅದು ಶುರು ಆಗ್ತೈತಿ. ಆದರೆ ಆ ಸ್ಮೋಕ್ ಸೆನ್ಸರ್ಗಳು ಡೇಂಜರನ್ನು ಸೆನ್ಸ್ ಮಾಡೋದಷ್ಟೇ ಅವ್ರ ಕೆಲಸ. ಆ ಹೊಗೆ ದೊಡ್ಡ ಬೆಂಕಿಯಿಂದ ಹೊಗೆ ಬರ್ತಾ ಇತ್ತೋ ಅಥವಾ ಯಾರೋ ಸ್ಮೋಕ್ ಮಾಡಿದ್ದು ಹೊಗಿನೋ ಅಥವಾ ಅಗರಬತ್ತಿ ಹೊಗಿನೋ ಡಿಫ್ರೆನ್ಷಿಯೇಟ್ ಮಾಡೋದಿಲ್ಲ. ಬರೀ ಹೊಗೆ ಬಂತು ಅಂತಂದ್ರೆ ಅಲ್ಲಿ ಡೇಂಜರ್ ಐತೆ ಅಂತೇಳಿ ಸಿಗ್ನಲನ್ನು ಕಳಿಸ್ಬಿಡ್ತೈತಿ. ಸಿಮಿಲರ್ ಟು ದಿಸ್, ನಮ್ಮ ದೇಹದೊಳಗೂ ಈ ಪ್ಯಾನಿಕ್ ಅಟ್ಯಾಕ್ ಯಾರಿಗೆ ಆಗ್ತೈತಲ್ಲ ಅವ್ರಿಗೂ ಇದೇ ರೀತಿಯಾದಂಥ ಒಂಥರ ಸನ್ನಿವೇಶ ಸಿಚುವೇಶನ್ ವರ್ಕ್ ಮಾಡ್ತೈತಿ. ಆ ಡೇಂಜರ್ ರಿಯಲ್ ಡೇಂಜರು, ಇಮ್ಯಾಜಿನ್ಡ್ ಡೇಂಜರು ಅಥವಾ ಹಂಗೆ ಸುಮ್ಮನೆ ಅನ್ಸಕತ್ತಿತ್ತು ಅದು ಡಿಫ್ರೆನ್ಷಿಯೇಟ್ ಮಾಡೋದಿಲ್ಲ. ಆ ಟೈಮಲ್ಲಿ ಮೈಂಡ್ ಡೇಂಜರ್ ಐತಂತ ಹೇಳಿ ಸಿಗ್ನಲ್ ಕಳಿಸಿದ ಕೂಡಲೇ ಸಿಸ್ಟಮ್ ಕಂಪ್ಲೀಟ್ಲಿ ಆಕ್ಟಿವೇಟ್ ಆಗ್ತೈತಿ. ಎಕ್ಸಾಗರೇಟೆಡ್ ರೆಸ್ಪಾನ್ಸಲ್ಲಿ ಚಾಲು ಆಗಿಬಿಡ್ತೈತಿ. ಅದನ್ನು ಮಾಲ್ ಫಂಕ್ಷನಿಂಗ್ ಅಲಾರ್ಮ್ ಸಿಸ್ಟಮ್ ಅಂತಲೂ ಕರಿಬಹುದು. ಅದು ವಾಸ್ತವ ಯಾವುದು, ಇಮ್ಯಾಜಿನೇಷನ್ ಯಾವುದು ಅಲ್ಲಿ ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ ಹೋಗೋದಿಲ್ಲ. ಬಹಳಷ್ಟು ಸಲ ಇವು ಟ್ರಿಗರ್ಸ್ ಏನಿರ್ತಾವೆ, ಈಗ ಫಾರ್ ಎಕ್ಸಾಂಪಲ್ ಇಮೋಷ್ನಲ್ ಔಟ್ ಬ್ರೇಕ್ ಇರ್ಬೋದು, ಅದಾದಮೇಲೆ ಸಡನ್ ಶಾಕ್ ಇರ್ಬೋದು, ಹಳೆ ನೆನಪುಗಳಿರ್ಬೋದು, ಅತಿಯಾದ ಒತ್ತಡ ಇರ್ಬೋದು, ಇವೆಲ್ಲ ಟ್ರಿಗರ್ ಮಾಡಿ ಪ್ಯಾನಿಕ್ ಅಟ್ಯಾಕ್ ಆಗ್ತೈತಿ. ಹಾಗಾದ್ರೆ ನೀವು ಕೇಳ್ಬೋದು, ಈ ಪ್ರತಿಯೊಂದು ಪ್ಯಾನಿಕ್ ಅಟ್ಯಾಕು ಟ್ರಿಗರ್ ಇದ್ರನ್ನ ಅಷ್ಟು ಆಗ್ತೈತೇನೋ ಅಂತ ಹೇಳಿ. ಇಲ್ಲ, ಬಹಳಷ್ಟು ಜನರಿಗೆ ಟ್ರಿಗರ್ ಇಲ್ಲದಿದ್ರೂ ಸಹ ಪ್ಯಾನಿಕ್ ಅಟ್ಯಾಕ್ ಆಗ್ತೈತಿ. ಅದು ಬರೀ ಇಂಟ್ರೆಸ್ಟಿಂಗ್ ಐತೆ, ಅದು ಹೆಂಗೆ ಆಗ್ತೈತಿ ಅನ್ನೋದು. ಟ್ರಿಗರ್ ಇಲ್ಲದ್ರೆ ಯಾಕೆ ಆಗಬೇಕು? ಈಗ ಒಬ್ಬ ಮನುಷ್ಯನಿಗೆ ಪ್ಯಾನಿಕ್ ಅಟ್ಯಾಕ್ ಆಗಿತ್ತು, ಅದರ ಅನುಭವ ಇತ್ತು ಅಂತಂದರೆ ಅವೇನು ಮಾಡ್ತಾನೆ, ಅದೊಂಥರ ಅನ್ಪ್ಲೆಸೆಂಟ್ ಎಕ್ಸ್ಪೀರಿಯನ್ಸ್. ಈಗ ಆಲ್ರೆಡಿ ಸಿಂಪ್ಟಮ್ಸ್ ನೋಡಿವಿ ನಾವು, ಅದ್ರ ಹೆದರಿಕೆ ಇರ್ತೈತೆ, ಮತ್ತೊಂದು ಸಲ ಆಗಿಬಿಡ್ತೈತೇನೋ ಅಂಥೇಳಿ. ಹೀಗಾಗಿ ಅವ ಭಾರಿ ವಿಜಿಲೆಂಟಾಗಿ ತನ್ನ ದೇಹದೊಳಗೆ ಏನು ನಡೆಯಕತ್ತೈತಿ, ಏನು ಚಿಹ್ನೆಗಳದಾವು ಅಥವಾ ಏನಾರ ಸಿಗ್ನಲ್ಸ್ ಬರಾಕತ್ತವೇನೋ ಅನ್ನೋದನ್ನು ಭಾರಿ ಇಂಟೆನ್ಸ್ ಆಗಿ ಸ್ಕ್ಯಾನ್ ಮಾಡ್ತಿರ್ತಾನೆ. ಓಕೆ, ಇಲ್ಲಿ ಹಾರ್ಟ್ ಕಡೆ ಏನೋ ಸ್ವಲ್ಪ ಸಂಕಟ ಚುಚ್ಚಿದಂಗೆ ಆಗತೈತಿ, ಅಥವಾ ಈಚೆ ಕಡೆ ಲಂಗ್ಸ್ ಕಡೆ ಏನೋ ಅನ್ಸ್ದಂಗೆ ಆಗತೈತಿ, ಅಥವಾ ಹೊಟ್ಟೆಗೆ ಏನೋ ತಳಮಳ ಆಗತೈತಿ. ಭಾರಿ ವಿಜಿಲೆಂಟಾಗಿ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಿರ್ತಾನೆ. ಈ ಒಂದು ವೇಳೆ ಅದು ಹಾರ್ಟ್ ಎದೆಯ ಎಡಭಾಗದಲ್ಲಿ ಚುಚ್ಚೋದು ಅಥವಾ ಸಂಕಟ ಅಥವಾ ಏನೋ ಒತ್ತದಂಗೆ ಆಯಿತು ಅಂತಂದರೆ ಅಲ್ಲಿ ಸಡನ್ನಾಗಿ ಅವ್ರ ಅಲಾರಾಮ್ ಸಿಸ್ಟಮ್ ಆಕ್ಟಿವೇಟ್ ಆಗಿಬಿಡ್ತೈತಿ. ಆಕ್ಟಿವೇಟ್ ಆದ ಕೂಡಲೇ ಇಮಿಡಿಯೇಟ್ಲಿ ಹಿ ವಿಲ್ ಹ್ಯಾವ್ ದಟ್ ಪ್ಯಾನಿಕ್ ಅಟ್ಯಾಕ್. ಸೊ ಇದು ನಮಗೆ ಟ್ರಿಗರ್ ಇಲ್ಲ ಅಂತ ಅನಿಸಿದ್ರು ಸಹಿತ ಅಲ್ಲೊಂದು ಏನೋ ಟ್ರಿಗರ್ ಇರ್ತೈತಿ. ದಟ್ ಈಸ್ ಬಿಕಾಸ್ ಆಫ್ ಹಿಸ್ ಎಕ್ಸ್ಟ್ರೀಮ್ ವಿಜಿಲೆಂಟ್ ನೇಚರ್. ಒಂದ್ಸಲ ಆದಮೇಲೆ ಇನ್ನೊಂದ್ಸಲ ಆಗಬಹುದೇನು ಅಂಥೇಳಿ ಅವ ಅದ್ರ ಬಗ್ಗೆನೇ ಸ್ಕ್ಯಾನ್ ಮಾಡ್ತಿರ್ತಾನೆ, ಅದ್ರ ಬಗ್ಗೆನೇ ಆಂಟಿಸಿಪೇಟ್ ಮಾಡ್ತಿರ್ತಾನೆ. ಆಮೇಲೆ ಇನ್ನೊಂದು ಇಂಟ್ರೆಸ್ಟಿಂಗ್ ಥಿಂಗ್ ಹೇಳ್ಬೇಕಂತಂದರೆ, ಬಹಳಷ್ಟು ನಿರುಪದ್ರವಿ ಸಿಂಪ್ಟಮ್ಸ್ ಇರ್ತಾವೆ. ಈ ಎದಿನೋ ಐತಂತಂದ್ರೆ ಅಫ್ಕೋರ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಹಾರ್ಟ್ ಅಟ್ಯಾಕ್ ಓನ್ಲಿ. ಅದರ ಈ ಹಾರ್ಟ್ ರಿಲೇಟೆಡ್ ಇಶ್ಯೂಸ್ ಅದು ಬರೀ ಇಂಪಾರ್ಟೆಂಟು, ನಾವು ಲಕ್ಷಣ ಕೊಡಬೇಕು. ಬಟ್ ಇಲ್ಲಿ ನೋವು ಇತ್ತಂದ್ರೆ ಅದಕ್ಕೆ ಬೇರೆ ಕಾರಣಗಳು ಇರ್ತವೆ. ಅದು ಈ ಸ್ನಾಯು ರಿಲೇಟೆಡ್ ಇರ್ಬೋದು, ಬೋನ್ ರಿಲೇಟೆಡ್ ಇರ್ಬೋದು, ಅಥವಾ ಮಕ್ಕೋಬೇಕಾದ್ರೆ ನಮ್ಮ ಪೊಸಿಷನ್ ಚೇಂಜ್ ಆಗಿದ್ರೆ ಇರ್ಬೋದು. ನಾನ್ ಕಾರ್ಡಿಯಕ್ ಚೆಸ್ಟ್ ಪೇನ್ಗೆ ಬಹಳಷ್ಟು ಕಾರಣಗಳಿರ್ತವೆ. ಆಮೇಲೆ ಅದರ ಜೊತೆಗೆ ಈಗ ಬಹಳಷ್ಟು ನ್ಯೂಸ್ಗಳನ್ನು ನಾವು ಕೇಳಕತ್ತೀವಿ. ಇತ್ತೀಚೆಗೆ ಆ ಕಡೆ ಮಂಡ್ಯ, ಹಾಸನ ಕಡೆ ಯಂಗ್ ಪೀಪಲಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ಬಹಳಷ್ಟು ಸಡನ್ ಆಗಿ ತೀರ್ಕೊಳ್ತಾ ಇದ್ದಾರೆ ಅಂತ ಕೇಳ್ತಿದ್ವಿ. ಆಮೇಲೆ ಪುನೀತ್ ರಾಜ್ಕುಮಾರ್ ಅವರು ಸಡನ್ ಆಗಿ ಅವರು ಡೆತ್ ಆಗಿದ್ದು, ಇನ್ನು ಅನೇಕ ಸೆಲೆಬ್ರಿಟಿಗಳು ಆ ಥರ ತೀರ್ಕೊಂಡು ಸುದ್ದಿ ಭಾರಿ ಡಿಸ್ಟರ್ಬ್ ಮಾಡೈತಿ ಬಹಳಷ್ಟು ಜನರನ್ನ. ಅದಾದಮೇಲೆ ನಾವು ಈ ಥರ ಪ್ಯಾನಿಕ್ ಅಟ್ಯಾಕ್ ಕೇಸ್ಗಳನ್ನು ಜಾಸ್ತಿ ನೋಡ್ತಾ ಇದ್ದೀವಿ. ಇವು ಎಲ್ಲ ಫ್ಯಾಕ್ಟರ್ಗಳಿಂದನೂ ಟ್ರಿಗರ್ ಆಗಿ ಪ್ಯಾನಿಕ್ ಅಟ್ಯಾಕ್ಗಳು ಹೆಚ್ಚಿಗೆ ಆಗ್ತಾ ಇದ್ದಾವೆ.